ಜನರು ಕಂಗಾಲಾಗಿದ್ದಾರೆ. ಈಗ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಈಗ DKಶಿ ಜನ್ಮದಿನಾಚರಣೆ ಶಿವಮೊಗ್ಗದಲ್ಲಿ ಯಾವ ರೀತಿ ಆಚರಣೆ ಆಯಿತು, ಏನಾಯಿತು ಅನ್ನೋದನ್ನು ನೋಡೋಣ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ 65ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ 101 ನಾಟಿ ಕೋಳಿ ಕೊಯ್ದು ಸಾರ್ವಜನಿಕರಿಗೆ ಊಟ ಹಾಕಲಾಗಿದೆ. ಶ್ರೀ ಚೌಡೇಶ್ವರಿ ದೇವಸ್ಥಾನದ ಭೂತರಾಯನ ಆವರಣದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಬೆಳಂಬೆಳಗ್ಗೆ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ನಂತರ 101 ನಾಟಿ ಕೋಳಿ ನೈವೇದ್ಯ ಸಲ್ಲಿಸಿ 1,000 ಜನರಿಗೆ ಊಟ ಹಾಕಲಾಗಿದೆ. ಈ ವೇಳೆ ಮಾತನಾಡಿದ KPCC ಕಾರ್ಯದರ್ಶಿ ದೇವೇಂದ್ರಪ್ಪ, 40 ಡಿಗ್ರಿ ಸೆಲ್ಸಿಯಸ್ ಬೇಸಿಗೆ ಬಿಸಿಲಲ್ಲೂ ಸಹ ದೇವರಿಗೆ ಮಳೆ ಬೀಳಲಿ ಅಂತ ಈ ಹಿಂದೆ ಶೃಂಗೇರಿಯಲ್ಲಿ DK ಶಿವಕುಮಾರ್ ಅವರು ಪೂಜೆ ಮಾಡಿದಾಗ ಒಂದೇ ವಾರದಲ್ಲಿ ರಾಜ್ಯದ ಎಲ್ಲೆಡೆ ಸಮೃದ್ಧಿಯಾಗಿ ಮಳೆಯಾಗಿದೆ. ಅಂತಹ ದೈವಭಕ್ತರಾದ DK ಶಿವಕುಮಾರ್ ಅವರು ನಾಳೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ದೇವರಿಗೆ ಪ್ರಾರ್ಥಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸತ್ಯ ಬರಕಲ್ಲ ರಾಜ್ಯಕ್ಕೆ ಒಳಿತಾಗತ್ತೆ. ಯಾಕೆಂದ್ರೆ ಯಾವಾಗಲೂ ಮಳೆ ಬರೋದಾಗ ಅದು ಶೃಂಗೇರಿಯಲ್ಲಿ ವಿಶೇಷ ಅಂತ ಒಂದು ದೇವಸ್ಥಾನ ಇದೆ, ಅದು ಪ್ರತಿ ವರ್ಷ ಪೂಜೆ ಮಾಡ್ತಾರೆ. ಸರಸ್ವತಿ ಭಗವತೆ ನಿಶೇಷ ಗುಣಮಯ ನಾರಾಯಣಿ ನಮೋಸ್ತುತೇ. ಮಂಗಳಾನಿ ಭವಂತು. ಅಲ್ಲೇಡಿ DK ಶಿವಕುಮಾರ್ ಜಿ, DK ಶಿವಕುಮಾರ್ ಜಿ, ಭಾರತ್ ಮಾತಾ ಕಿ ಜೈ. ತಾಯಿ ಚೌಡೇಶ್ವರಿ ಪ್ರಸಾದ, ತಾಯಿ ಚೌಡೇಶ್ವರಿ. ನಾನ್ ವೆಜ್ 2 ವಿತರಣೆ ಇದೆ. ಕಣ್ಮಣಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಜಿ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಶಿವಮೊಗ್ಗ ನಗರದ ಒಂದು ಶಕ್ತಿ ದೇವತೆ ಆಸ್ಪತ್ರೆ ಚೌಡೇಶ್ವರಿ ಮಂದು ಭೂತರಾಯನ ಆವರಣದಲ್ಲಿ ಇವತ್ತು 1,000ಕ್ಕೂ ಹೆಚ್ಚು ಭಕ್ತಾದಿಗಳು, ಸಾರ್ವಜನಿಕರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಊಟದ ಹೆಸರಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಅಮ್ಮನವರಿಗೆ ಒಂದು ಪೂಜೆ ಮಾಡಿ 101 ನಾಟಿ ಕೋಳಿಯನ್ನು ಅಮ್ಮ ಅರ್ಪಣೆ ಮಾಡಿ ಆ ಕೋಳಿಯನ್ನು ಪ್ರಸಾದವಾಗಿ ವಿಂಗಡಿಸಿ ಇವತ್ತು ಭೂತರಾಯನಿಗೆ ನೈವೇದ್ಯ ಮಾಡಿ ಈ ಜನರಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ನಮ್ಮ ಸ್ನೇಹಿತರಲ್ಲ. ಉದ್ದೇಶ DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಏನೋ ಒಂದು ಶಕ್ತಿ. ಇವತ್ತು ಅವ್ರ ಹೆಸರು ಹೇಳಿದ್ರೆ ಇಡೀ ದೇಹ ಸಂಚಲನ ಆಗುತ್ತೆ. ಈ ರಾಜ್ಯಕ್ಕೆ ಅವರು ಕರೋನಾ ಬಂದಾಗ ಅವ್ರು ಮಾಡಿದಂಥ ಸೇವೆ, ಕರೋನಾದಲ್ಲಿ ರೈತರು ಬೆಳೆದಂಥ ತರಕಾರಿಯನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಅದನ್ನು ಉಚಿತವಾಗಿ ಬಡವರಿಗೆ ಕೊಟ್ಟರು, ಮನೆ ಕ್ವಾರಂಟೈನಲ್ಲಿ ಕೊಟ್ಟರು. ಅದೇ ರೀತಿ ನೋಡಿದ್ರೆ ಈ ವರ್ಷ ಮಳೆ ಎಷ್ಟು ಸೆಕೆ ಇದೆ ಅಂತ. ಶಿವಮೊಗ್ಗ 40 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದೆ ಇವತ್ತು. ಅಂಥ ಈ ಹಿಂದೆಲ್ಲ ಮಳೆ ಬರ್ತಾ ಇದ್ದಾಗ ಶೃಂಗೇರಿಯ ಋಷ್ಯಶೃಂಗ ದೇವಸ್ಥಾನದಲ್ಲಿ ಅವರು ಪೂಜೆಯನ್ನು ಮಾಡಿಸಿ ಒಂದೇ ಒಂದು ವಾರದಲ್ಲಿ ಈ ರಾಜ್ಯಕ್ಕೆ ಮಳೆ ವರುಣರಾಯ ಕೃಪೆ ತೋರ್ತಾ ಇದ್ದ.
ಅಂಥ ಒಂದು ದಿಕ್ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಅವರು ಶೃಂಗೇರಿಯಲ್ಲಿ ಪೂಜೆ ಮಾಡಿಸ್ಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರು ಸೇವೆ ಮಾಡಲಿ ಅಂತೇಳಿ ಇವತ್ತು ನಾವು ಈ ತಾಯಿಯ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಅಧಿಕಾರ ಕೊಟ್ಟರೆ ಕೇವಲ ಅವರೊಬ್ಬರೇ ಅನುಭವಿಸಲ್ಲ, ರಾಜ್ಯದ ಜನರು, ರೈತರು, ವಿದ್ಯಾರ್ಥಿಗಳು, ನಮ್ಮಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ನಾವು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಈ ತಾಯಿ ಪ್ರಸಾದವನ್ನು ಹಂಚುವಂಥ ಕೆಲಸ ಮಾಡ್ತಾ ಇವತ್ತು ಸುಮಾರು ನಾವು ಈಗ 1,000 ಜನಕ್ಕೆ ಮಾಡಿ